ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಮತ್ತೊಬ್ಬ ಸಾಹಿತ್ಯ ಪರಿಚಯ ಅವರೇ ಅಡೆಕರ್ ಮಂಜಪ್ಪನವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಂಜಪ್ಪನವರು ಫೆಬ್ರವರಿ 8, 1889 ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕಿನ ಬನವಾಸಿ ಎಂಬಲ್ಲಿ ಜನಿಸ್ತಾರೆ. 1903 ಮುಲ್ಕಿ ಪರೀಕ್ಷೆ ಪಾಸ್ ಮಾಡಿ ಸಿರ್ಸಿಯಲ್ಲಿ ಸಹ ಶಿಕ್ಷಕರಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ನಂತರ ಕೆಲಸಕ್ಕೆ ರಾಜೀನಾಮೆ ನೀಡಿ 1906 ಧನುರ್ಧಾರಿ ಎಂಬ ಒಂದು ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಧನುರ್ಧಾರಿ ಅನ್ನುವಂಥ ಪತ್ರಿಕೆಯನ್ನು ಇವರು ಪ್ರಾರಂಭಿಸ್ತಾರೆ. ಖಾದಿ ವ್ರತ ಕೈಗೊಂಡು ಬ್ರಹ್ಮಚರ್ಯ ಪಾಲಿಸ್ತಾ ಹರಿಹರದ ಸಮೀಪ ಸತ್ಯಗ್ರಹ ಆಶ್ರಮವನ್ನು ಸ್ಥಾಪಿಸ್ತಾರೆ. 1924 ಸಬರಮತಿಗೆ ಹೋಗಿ ಮಹಾತ್ಮ ಗಾಂಧೀಜಿಯವ್ರನ್ನು ಕೂಡ ಇವರು ಭೇಟಿ ಮಾಡ್ಕೊಂಡು ಬಂದು ಅವರೊಡನೆ ಕೂಡ ಕೆಲವು ದಿನ ಇರ್ತಾರೆ. ಚರಕದಿಂದ ನೂಲುತ್ತಾ ಖಾದಿ ಬಟ್ಟೆ ನೇಯ್ದುದನ್ನು ತಮ್ಮ ದಿನಚರಿಯನ್ನಾಗಿ ಇವರು ಮಾಡ್ಕೊಳ್ತಾರೆ. ಖಾದಿ ವಿಜಯ್ ಎಂಬ ಮಾಸಪತ್ರಿಕೆ ಮೂಲಕ ಖಾದಿ ಪ್ರಚಾರವನ್ನು ಕೂಡ ಕೈಗೊಳ್ತಾರೆ. ಅಡೆಕರ್ ಮಂಜಪ್ಪನವರನ್ನ ಕರ್ನಾಟಕದ ಗಾಂಧಿ ಅಂತ ಹೇಳಿ ಕರಿತೀವಿ. ಯಾಕೆ ಅಂದರೆ ಗಾಂಧಿಯ ಒಂದು ತತ್ವವನ್ನು ರೂಢಿಸ್ಕೊಂಡಂಥವ್ರು, ಹಾಗಾಗಿ ಕರ್ನಾಟಕದ ಗಾಂಧಿ ಅಂತ ಕರಿತೇವೆ. ಈ ಖಾದಿ ವಿಜಯ ಎಂಬ ಮಾಸಪತ್ರಿಕೆಯ ಮೂಲಕ ಖಾದಿ ಪ್ರಚಾರವನ್ನು ಕೈಗೊಳ್ತಾರೆ. ಉದ್ಯೋಗ, ಶರಣ ಸಂದೇಶ ಎಂಬ ಮಾಸಪತ್ರಿಕೆಗಳನ್ನು ಕೂಡ ಇವರು ಪ್ರಕಟಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಇನ್ನು ಅಡೆಕರ್ ಮಂಜಪ್ಪನವರು ಸುಬೋಧ ಸಾರ ಕೃತಿಯನ್ನು ಸಂಪಾದಿಸಿದ್ದಾರೆ. ಇವರು ಮಹಾತ್ಮ ಗಾಂಧಿಯವರ ಈವರೆಗಿನ ಚರಿತ್ರೆ, ಶ್ರೀ ಸ್ವಾಮಿ ರಾಮತೀರ್ಥರವರ ಚರಿತ್ರೆ ಮತ್ತು 6 ಉಪನ್ಯಾಸಗಳು, ವಾರದ ಮಲ್ಲಪ್ಪನವರ ಚರಿತ್ರೆ, ಶ್ರೀ ಲಿಂಗರಾಜರ ಚರಿತ್ರೆ, ಪ್ರಭುದೇವರ ಕತೆ, ಪುಲಿಕೇಶಿ ಚರಿತ್ರೆ, ಸ್ವಾಮಿ ವಿವೇಕಾನಂದರ ಚರಿತ್ರೆ, ಹೀಗೆ ವ್ಯಕ್ತಿ ಚಿತ್ರಗಳು ಮತ್ತು ಜೀವನ ಚರಿತ್ರೆಗಳನ್ನು ಇವರು ಬರೆದಿದ್ದಾರೆ ಅಂತ ಹೇಳ್ಬೋದು. ಮಂಜಪ್ಪನವರು ಪ್ರಭುದೇವ ಎಂಬ ಅಂಕಿತದಲ್ಲಿ ಜನಸೇವಕನ ವಚನಗಳು ಎಂಬ ಆಧುನಿಕ ವಚನ ಸಂಕಲನವನ್ನು ಕೂಡ ಇವರು ಬರೆದಿದ್ದಾರೆ. ಆಧುನಿಕ ವಚನ ಸಂಕಲನಗಳನ್ನು ಕೂಡ ಇವರು ಬರೆದಿರೋದನ್ನ ನಾವು ನೋಡ್ಬೋದು. ಹಾಗೆ ಮಂಜಪ್ಪನವರು 1936 ಬರೆದು ಪ್ರಕಟಿಸಿದ ಕಳೆದ 30 ವರ್ಷಗಳ ನನ್ನ ಕಾಣಿಕೆ ಅನ್ನುವಂತಹ ಕೃತಿ ಕನ್ನಡದ ಮೊದಲ ಆತ್ಮಚರಿತ್ರೆ ಆಗಿದೆ. ಇವರ ಒಂದು ಕಳೆದ 30 ವರ್ಷಗಳ ನನ್ನ ಕಾಣಿಕೆ ಅನ್ನುವಂಥ ಕೃತಿ ಕನ್ನಡದ ಮೊದಲ ಆತ್ಮಚರಿತ್ರೆಯಾಗಿದೆ. ಅಡೆಕರ್ ಮಂಜಪ್ಪನವರು ರಚಿಸಿದ ಬಸವ ಬೋಧಾಮೃತವು ಮರಾಠಿ ಭಾಷೆಗೆ ಅನುವಾದಗೊಂಡಿದೆ ಅಂತ ಹೇಳ್ಬೋದಾಗಿದೆ. ಇದಿಷ್ಟು ಕೂಡ ಅಡೆಕರ್ ಮಂಜಪ್ಪನವರ ಒಂದು ಪರಿಚಯ. ಕರ್ನಾಟಕದ ಗಾಂಧಿ, ಹಾಗೆ ಸುಬೋಧ ಸಾರ ಕೃತಿಯನ್ನು ಸಂಪಾದಿಸ್ತಾರೆ. ಧನುರ್ಧಾರಿ ಅನ್ನುವಂತಹ ಒಂದು ಪತ್ರಿಕೆಯನ್ನು ಇವರು ಸ್ಥಾಪಿಸ್ತಾರೆ. ಕಳೆದ 30 ವರ್ಷಗಳ ನನ್ನ ಕಾಣಿಕೆ ಅನ್ನುವಂಥದ್ದು ಇವರ ಒಂದು ಆತ್ಮಕತೆ. ಅದು ಕನ್ನಡದ ಮೊದಲ ಆತ್ಮಕತೆ ಅಂತಲೇ ಪರಿಚಿತವಾಗಿದೆ. ಇದಿಷ್ಟು ಇವ್ರ ಪರಿಚಯ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಬ್ಬ ಸಾಹಿತಿಯ ಬಗ್ಗೆ ತಿಳಿಸ್ತೀನಿ. ಧನ್ಯವಾದ.